ನೋಡಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟೋ ಜಿಲ್ಲೆಗಳು ಮೂಲಸೌಕರ್ಯಗಳಿಂದ ವಂಚಿತ ಆಗ್ತಾ ಇದೆ. ನಿರಂತರವಾಗಿದ್ದು ಮಲತಾಯಿ ಧೋರಣೆನೋ ಅಥವಾ ಅಲ್ಲಿಯ ಅಧಿಕಾರಿಗಳ ಬೇಜವಾಬ್ದಾರಿನೋ ಸ್ಥಳೀಯ ಆಡಳಿತ ನಿರ್ಲಕ್ಷ್ಯನೋ ಗೊತ್ತಾಗ್ತಾ ಇಲ್ಲ. ಅದು ಕುಡಿಯೋಕೆ ನೀರು ಕೊಡೋಕ್ಕಾಗ್ತಾ ಇಲ್ಲ, ವಿದ್ಯುತ್ ಕೊಡೋಕ್ಕಾಗ್ತಾ ಇಲ್ಲ, ಮೂಲಭೂತ ಹಕ್ಕುಗಳನ್ನು ನಮ್ಗೆ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಅಂದರೆ ಜೀವನನೇ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ನೋಡಿ, ಇಷ್ಟೆಲ್ಲ ದೊಡ್ಡದಾಗಿ ಭಾಷಣ ಬಿಗಿತಾರೆ ಎಲ್ಲರೂ ಕೂಡ. ಆದರೆ ಇನ್ನೂ ಕೆಲವೊಂದಿಷ್ಟು ಪ್ರದೇಶಗಳು ಎಷ್ಟು ಹಿಂದುಳಿದಿದ್ದಾವೆ ಅಂತ ಹೇಳಿದ್ರೆ ನಿಜಕ್ಕೂ ಬಹಳ ಶೋಚನೀಯ ಆಗುತ್ತೆ. ನಿಜಕ್ಕೂ ದುರಂತ. ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಸಾಕಷ್ಟು ಉದಾಹರಣೆಗಳನ್ನು ನಿಮ್ಗೆ ಕೊಟ್ಟಿದ್ದೇವೆ. ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಬೇಳೂರೆಲ್ಲ ಬೆಳೀತಾ ಇದ್ದಾರೆ. ಜನಪ್ರತಿನಿಧಿಗಳು, ಆರ್ಥಿಕ ಸ್ಥಿತಿವಂತರು, ಅವರೆಲ್ಲರೂ ಕೂಡ ಡಬಲ್ ದುಪ್ಪಟ್ಟು ಆಸ್ತಿಗಳಾಗ್ತಾ ಇದೆ. ಪಾಪ ನಮ್ಮ ಮಧ್ಯಮ ವರ್ಗದವರು, ಕೂಲಿ ಕಾರ್ಮಿಕರು, ರೈತರು ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ. ಹೋಗಲಿ, ನಿಮಗೆ ಯೋಗ್ಯತೆಗೆ ನಮಗೆ ಬೇಕಾದಂಥ ಸೌಕರ್ಯಗಳನ್ನು ಕೂಡ ಕೊಡೋಕ್ಕಾಗ್ತಾ ಇದೆಯಾ? ಅದು ಕೂಡ ಆಗ್ತಾ ಇಲ್ಲ. ಏನಾಗಿದೆ ಹಾಗಾದರೆ? ಎಲ್ಲಿದು? ಯಾವ ಜಿಲ್ಲೆಯಲ್ಲಿ, ಯಾವ ನಗರದಲ್ಲಿ ಏನು ಸಮಸ್ಯೆ ಆಗಿದೆ? ಜನದನಿಯಲ್ಲಿ ಇವತ್ತು ಬಾಗಲಕೋಟೆ, ಅದರಲ್ಲೂ ಹೃದಯ ಭಾಗ. ಇದು ನಗರ ಕಮಿಷನರ್ ನೋಡಲೇಬೇಕಾದಂಥ ಸ್ಟೋರಿ. ಹೃದಯ ಭಾಗದ್ದು ಮೂಲ ಸೌಕರ್ಯಗಳೇ ಮಾಯವಾಗಿರುವಂಥ ಕಾಲೋನಿ ಇದು. ಕತ್ತಲಲ್ಲಿ ಕೊರಗುತ್ತಿದೆ ನಗರ. ರಸ್ತೆ ಇಕ್ಕೆಲೆಗಳಲ್ಲಿ ತುಂಬಿ ನಿಂತಿದೆ ಚರಂಡಿ. ಬಾಗಲಕೋಟೆ ನಗರದ ದುರ್ಗಾನಗರದಲ್ಲಿ ಸ್ವಚ್ಛತೆ ಸಂಪೂರ್ಣ ಮಾಯವಾಗಿದೆ. ಹೇಳತೀರದಾಗಿದೆ ನಗರದ 200ಕ್ಕೂ ಅಧಿಕ ಮನೆಗಳ ನಿವಾಸಿಗಳ ಗೋಳು. ಸಿಟಿ ಒಳಗಡೆ ಇದೆ. ಮಹಿಳೆಯರಿಗಾಗಿ ನಿರ್ಮಿಸಿದ ಶೌಚಾಲಯದಲ್ಲಿ ಸ್ವಚ್ಛತೆ ಇಲ್ಲ. ದುರ್ವಾಸನೆ ಬೀರ್ತಾ ಇದೆ. ಗಲೀಜು ತುಂಬಿದ ಓಪನ್ ಚರಂಡಿಗಳು. ದುರ್ಗಾನಗರ ದುರ್ವಾಸನೆ. ಟೈಟಲ್ ಕರೆಕ್ಟ್ ಆಗಿದೆ. ದುರ್ಗಾನಗರದಲ್ಲಿ ದುರ್ವಾಸನೆ, ದುರ್ಗಾನಗರದ ದೌರ್ಭಾಗ್ಯ. ಇದು ಈ ಒಂದು ಸನ್ನಿವೇಶಕ್ಕೆ ಹೇಳಿ ಮಾಡಿಸಿದಂಗಿದೆ. ಸಾಂಕ್ರಾಮಿಕ ರೋಗದ ಆತಂಕದಲ್ಲಿ ದುರ್ಗಾನಗರದ ನಿವಾಸಿಗಳಿದ್ದಾರೆ. ನಗರಸಭೆಯ ನಿರ್ಲಕ್ಷ್ಯದ ವಿರುದ್ಧ ಈಗ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ನೋಡಿ, ಹೆಣ್ಣು ಮಕ್ಕಳ ಶೌಚಾಲಯ, ಸ್ತ್ರೀಯರಿಗಾಗಿ, ಹೆಸರಿಗಷ್ಟೇ ಇದು ಹೆಣ್ಣು ಮಕ್ಕಳ ಶೌಚಾಲಯ ಅಂಥೇಳಿ. ಸ್ವಚ್ಛತೆ ಇಲ್ಲ. ಏನಪ್ಪ ಅದನ್ನ ಬಳಕೆ ಮಾಡ್ತಾರಾ ಇಲ್ವಾ? ಬಳಕೆ ಮಾಡಲಿ ಬಿಡಲಿ, ಸ್ವಚ್ಛತೆಯನ್ನು ಕಾಯ್ದುಕೊಳ್ಬೇಕಲ್ವಾ? ಇದೊಂದೇ ಅಲ್ಲ ರೀ. ಅಲ್ಲಿ ಕರೆಂಟ್ ಇಲ್ಲ. ಚರಂಡಿ ನೀರು ಹಾಗೆ ಹರಿತಾ ಇದೆ. ನೋಡಿ, ಚರಂಡಿ ಕಾಣಿಸ್ತಾ ಇದೆ ಪಕ್ಕದಲ್ಲಿ. ಎಷ್ಟು ವರ್ಷ ಆಯಿತು ಗೊತ್ತಿಲ್ಲ. ಚರಂಡಿಯಲ್ಲಿನ ತ್ಯಾಜ್ಯವನ್ನು ತೆಗೆದು ಅವ್ರಿಗೆ ಬೇಕಾಗಿಲ್ಲ. ಯಾಕಂತಂದರೆ ಅವ್ರ ಮನೆಗಳು ಈ ಏರಿಯಾದಲ್ಲಿ ಇಲ್ಲ. ಅಷ್ಟೇ ಡಿಫ್ರೆನ್ಸ್. ಯಾರೋ ಒಬ್ಬ ನಗರಸಭೆ ಅಧಿಕಾರಿ ಅಥವಾ ನಗರಸಭೆಯ ಪಾಲಿಕೆಯ ಸದಸ್ಯನ ಮನೆ ಇದ್ದಿದ್ರೆ ಅದು ಇಷ್ಟೊತ್ತಿಗಾಗಲೇ ಕ್ಲೀನ್ ಆಗ್ತಾ ಇತ್ತು, ಸ್ವಚ್ಛವಾಗಿರ್ತಿತ್ತು. ಪ್ರಶ್ನೆ ಮಾಡ್ತಿದ್ದಾರೆ, ಆದರೆ ಉತ್ತರ ಸಿಗ್ತಾ ಇಲ್ಲ. ಕೆಲಸಗಳಾಗ್ತಾ ಇಲ್ಲ. ಮೊದಲೇ ಕೊರೋನಾ ಕಾಟ, ಸಾಂಕ್ರಾಮಿಕ ರೋಗಗಳ ಆತಂಕದಲ್ಲಿ ದುರ್ಗಾನಗರದ ನಿವಾಸಿಗಳು ಪರಿತಪಿಸ್ತಾ ಇದ್ದಾರೆ. 200ಕ್ಕಿಂತ ಅಧಿಕ ಮನೆಗಳಿದ್ದಾವೆ. ನಗರಸಭೆ ಅಧಿಕಾರಿಗಳು ಅಥವಾ ಆಯುಕ್ತರು ಒಂದು ಸಲ ಆದಿರೋದು ನೀವು ದುರ್ಗಾನಗರಕ್ಕೆ ಭೇಟಿ ಕೊಟ್ರಾ? ಭೇಟಿ ಕೊಟ್ಟರು ಕೂಡ ಅಲ್ಲಿ ಏನಾಗಬೇಕಾಗಿದೆ ಕೆಲಸ ಅಂತ ಅವ್ರ ಕಷ್ಟಗಳನ್ನು ಕೇಳಿದ್ರಾ? ರಸ್ತೆಗಳಂತರೂ ಬಿಡಿ, ರಸ್ತೆಗಳಂತರೂ ಕೂಡ ಹದಗೆಟ್ಟು ಹೋಗಿದ್ದಾವೆ. ಚರಂಡಿಗಳು ತುಂಬಿ ತುಳುಕ್ತಾ ಇದ್ದಾವೆ. ಏನು ದೊಡ್ಡ ಈ ಶುದ್ಧ ನೀರಪ್ಪ ಇದು, ಯಾವುದೋ ಒಂದು ಕಾಲುವೆ ಹರಿದು ಬಂದಿದೆ ಅಂತ ಅನ್ಕೋಬೇಕು. ಆ ಥರ ದುರ್ವಾಸನೆ ಬೀರ್ತಾ ಇದೆ ಇಡೀ ದುರ್ಗಾನಗರ. ಸ್ವಚ್ಛತೆ ಅನ್ನೋದು ಕಂಪ್ಲೀಟಾಗಿ ಮಾಯ ಆಗಿಬಿಟ್ಟಿದೆ. ಕರೆಂಟ್ ಇಲ್ಲ. ಹೇಳೋರು ಕೇಳೋರು ಯಾರೂ ಇಲ್ಲ. ಇವರು ಮಾಡಿದ್ದೇ ಆಟ. ಶಾಸಕರು ಕೂಡ ಮನೆ ಸೇರ್ಕೊಂಡಿದ್ದಾರೆ. ಅವರು ಆಚೆನೇ ಬರ್ತಾ ಇಲ್ಲ, ಜನರ ಕೈಗೆ ಸಿಗ್ತಾ ಇಲ್ಲ. ಜಿಲ್ಲಾಧಿಕಾರಿ ಕೂಡ ತಲೆಯಲ್ಲಿ ಹಾಕೋತಿಲ್ಲ. ನಗರಸಭೆ ಆಯುಕ್ತರು ಕಂಡು ಕೂಡ ಕುರುಡರಾಗಿದ್ದಾರೆ. ನೋಡಿ, ಎಲ್ಲ ಬೀದಿಗೆ ಬಂದಿದ್ದಾರೆ. ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಎಲ್ಲ ಮಧ್ಯಮ ವರ್ಗದವರು, ಕೂಲಿ ಕೆಲಸ ಮಾಡ್ಕೊಂಡು ತಿನ್ನೋಂಥವ್ರು. ಆದರೆ ನಗರದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಕೇಳುವಂಥವ್ರು ಯಾರಾದರೂ ಇದ್ರೇನ್ರಿ ಅಲ್ಲಿ? ದುರ್ಗಾನಗರದಲ್ಲಿ ಜನಪರವಾಗಿ ಕೆಲಸ ಮಾಡೋರು ಯಾರಾದರೂ ಒಬ್ಬರಾದ್ರೂ ಇದ್ರಾ? ಮತ್ತೆ ನಿಮಗೆ ಯಾಕೆ ವೋಟ್ ಮಾಡಿದ್ರು ಅವರು?
ಮತದಾನ ಸಂದರ್ಭದಲ್ಲಿ ಬಂದ್ರಲ್ಲ ಯಾರಿದ್ದೀರಿ? ಇವಾಗ ಬನ್ನಿ, ಸಮಸ್ಯೆಯಿಂದ ಪರಿತಪಿಸ್ತಾ ಇದ್ದಾರೆ, ಬನ್ನಿ ಕೇಳೋಕೆ. ಅವಾಗ ಎಲೆಕ್ಷನ್ ಇದ್ದಾಗ ಬಂದ್ರಿ, ಕಾಲು ಬಿದ್ರಿ, ಕೈ ಮುಗಿದ್ರಿ, ಅಣ್ಣ ಅಕ್ಕ ಅಂತಂದ್ರಿ. ಈಗ ಸಮಸ್ಯೆ ಇದೆ, ಯಾರು ಬರ್ತಿಲ್ವಲ್ರಿ? ಅದಕ್ಕಷ್ಟೇನ ಹಾಗಾದರೆ ನೀವು ಸೀಮಿತ ಆಗಿರೋದು? ನೋಡಿ, ಸಮಸ್ಯೆಗಳ ಸರಮಾಲೆನೇ ಇದೆ ಈಗ ದುರ್ಗಾನಗರದಲ್ಲಿ. ಅದೆಷ್ಟು ವರ್ಷಗಳು ಉರುಳಿದಾವೋ ಗೊತ್ತಿಲ್ಲ. ಈ ನಗರ ಸ್ವಚ್ಛತೆ ಕಂಡು ಅಲ್ಲಿ ಅಂಗನವಾಡಿ ಕೇಂದ್ರ ಇದೆ, ಶಾಲೆ ಇದೆ, ಅದನ್ನು ಏನು ಮಾಡ್ತಾ ಇದ್ದಾರೆ, ಬಟ್ಟೆ ಒಣಗಿ ಹಾಕ್ಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರಿ ಕಟ್ಟಡಗಳನ್ನು ಅದರ ಜೊತೆಗೆ ಅಂದ ಹಾಳುಗೆಡವು ಬಿಟ್ಟಿದ್ದಾರೆ ಇವರೆಲ್ಲ ಸೇರಿಕೊಂಡು. ದುರ್ಗಾನಗರ ಮೊದಲೇ ಚೆನ್ನಾಗಿತ್ತು ಸರ್. ಈಗೆಲ್ಲ ಇವರು ಪೈಪ್ಲೈನು ಅಥವಾ ರಸ್ತೆ ಕಾಮಗಾರಿ ಮಾಡ್ತೀವಿ ಅಂತ ಅಗದ ಮೇಲೆ ಇನ್ನೂ ಜಾಸ್ತಿ ಹಾಳಾಗಿದೆ ಅಂಥೇಳಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಬಾಗಲಕೋಟೆ ಅಂಗನವಾಡಿ ಕೇಂದ್ರ ಹೆಸರಿಗಷ್ಟೇ, ಅದು ಬೀಗ ಜಡ್ದಿದ್ದಾರೆ ಅದಕ್ಕೆ. ಈ ಅಧಿಕಾರಿಗಳು, ಪೌರಾಯುಕ್ತರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕಣ್ಣಿದ್ದು ಕುರುಡಾಗಿದ್ದಾರೆ, ಕಿವಿ ಇದ್ದು ಕಿವುಡಾಗಿದ್ದಾರೆ ಅಷ್ಟೇ. ನಗರಸಭೆಯ ಕಮಿಷನರ್, ನೀವು ಇವತ್ತು ಭಾನುವಾರ ಮನೇಲಿರ್ತೀರಿ ಅಂತ ಗೊತ್ತು, ಆದರೂ ನಿಮ್ಮ ಗಮನಕ್ಕೆ ಈ ಸುದ್ದಿ ಬಂದೇ ಬರುತ್ತೆ. ಹಾಗಾಗಿನೇ ಈ ದುರ್ಗಾನಗರದ ನಿವಾಸಿಗಳು, ಅಲ್ಲಿ ತುಂಬಿ ತುಳುಕ್ತಾ ಇರುವಂಥ ಚರಂಡಿಗಳು, ವಿದ್ಯುತ್ ಇಲ್ಲ, ಅಂಗನವಾಡಿ ಇದ್ದರೂ ಕೂಡ ಬೀಗ ಹಾಕಲಾಗಿದೆ. ಈಗ ನಿವಾಸಿಗಳು ಬೀದಿಗೆ ಬಂದು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀರಿ ನೀವೆಲ್ಲ. ಹಾಗಾಗಿನೇ ಇವೆಲ್ಲವನ್ನು ನೋಡ್ತಾ ಇದ್ದರೆ ಅಧಿಕಾರಿಗಳು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಚ್ಛಾಶಕ್ತಿ ಕೊರತೆ, ಕೆಲಸ ಮಾಡೋ ಮನಸ್ಸಿಲ್ಲ. ಅದೇ ಅವ್ರ ಮನೆ ಏನಾದರೂ ಇದೇ ಏರಿಯಾದಲ್ಲಿ ಇದ್ದಿದ್ರೆ ಖಂಡಿತ ಕೆಲಸ ಆಗ್ತಾ ಇತ್ತು. ನಮ್ಗೆ ಹೋದ್ರೆ ಬಾಕ್ಲ ಇಲ್ರಿ, ಲೈಟ್ ಇಲ್ಲ, ಸರಿಯಾಗಿ ನೀರು ಬರಂಗಿಲ್ಲ ರೀ. ಒಳಗೆ ಮುದುಕರು ಪದಕರು ಹೋದ್ರೆ ಜಾರಿ ಬೀಳೋದ ನೋಡ್ರಿ. ನಮ್ಮ ಅಂಥವ್ರ ಜಾರ್ತೀವ್ರಿ, ಮುದುಕರು ಜಾರಂಗಿಲ್ಲ ಏನ್ರಿ ಅಲ್ಲಿ ಒಳಗೆ ಹೋಗಿ ನೋಡಿದ್ರೆ ಒಂದು ಕಡೆ ಸ್ವಚ್ಛ ಇರಂಗಿಲ್ಲ, ಏನಿಲ್ಲ. ಗಂಡಸರ ಮುಂದೆ ಅನ್ಬಾರ್ದು ಆ ಪರಿ ಮಾಡ್ಯಾರ ರೀ. ಅದು ಬಾತಲ್ಲ ಸ್ವಚ್ಛ ಮಾಡೋದು ಪರ್ಸನೇನೇ ಇಲ್ರಿ. ಅದು ತಿಂಗಳ ಅನ್ರಿ ರೊಕ್ಕ ತೊಗೊಳಕ್ಕೆ ಬರ್ತಾರೆ ರೀ. ಗಟ್ರ ವರ್ಷಕ್ಕೊಮ್ಮೆ, 4 ತಿಂಗಳಕ್ಕೊಮ್ಮೆ, 3 ತಿಂಗಳಕ್ಕೊಮ್ಮೆ ಬಂದು ಗಟ್ರ ಸ್ವಚ್ಛ ಮಾಡಕ್ಕೆ ಬರ್ತಾರೆ ರೀ. ಮತ್ತು ಹೋಟ್ ಗೆಳಾಕನ್ರಿ ಮನೆ ತನಕ ಬಂದು ಎಲ್ಲ ಹೇಳೋಕಾರ. ಇಲ್ಲಿ ಏನು ಬಂದು ನಮ್ಮ ಶೌಚಾಲಯ ಅನ್ನೋದು ಇದನ್ನೇ ಇಲ್ಲ. ಹುಡುಗರು ಪಡುಗರು ಅದಾವ್ರಿ, ಶಾಲೆ ಐತಿ, ಏನೈತಿ, ಅದನ್ನು ಬಂದು ಸ್ವಚ್ಛ ನೋಡಂಗಿಲ್ಲ, ಏನಿಲ್ಲ. ಅಂಗನವಾಡಿ ಮುಂದೆ ರೀ ನೋಡ್ರಿ, ನಿಮ್ಗೆ ಗಟ್ರ ನೋಡ್ರಿ ಹೆಂಗದಾವ ಇವು. ಆಸ್ಪಾಸ್ ನೋಡ್ರಿ ನೋರ್ಜ್ ಇರ್ತಾವ್ರಿ, ಹುಳ ಉಪ್ಪಡಿ ಹೊರಗೆ ಒಂದು ಗಳಗೋತ್ ಕುಂದ್ರಾಕ್ ಕೊಡ್ದಿಲ್ರಿ, ಆ ಪರಿ ನೋರ್ಜ್ ಇರ್ತಾವ್ರಿ ಸರ. ಮತ್ತು ಹೆಂಗ್ರಿ ಬಂದು ಕೆಲಸ ಮನೆ ಮುಂದೆ ಸ್ವಚ್ಛ ಮಾಡ ಅವ್ರಿಗೆ ಫೋನ್ ಹಚ್ಚಿ ಹೇಳಿದ್ರೆ ನಾಳೆ ಕಳಿಸ್ತೀನಿ, ನಾಡ್ದು ಕಳಿಸ್ತೀನಿ ಅಂತ ಮೆಂಬರ್ ಅಣ್ಣವ್ರು ಅಂತಾರೆ. ಏನ್ರಿ ಇದು ಈ ಪರಿ ಓಣಿ ಮಾಡಿಬಿಟ್ಟಾರಿ, ಬರೋದು ಸ್ವಚ್ಛ ಮಾಡಂಗಿಲ್ಲ, ಏನಿಲ್ಲ. ನಮ್ಮ ಮಕ್ಕಳು ಮತ್ತು ಏನ್ರಿ ಜಡ್ ಜಪಾತಿ ಬಂದ್ರೆ ದವಾಖಾನೆ ಐತಲ್ರಿ, ದವಾಖಾನೆ ಹೊಡೋದು, ಸರ್ಕಾರ ದವಾಖಾನೆಗೆ ಹೋಗೋದು, ಇಲ್ಲ ರೊಕ್ಕದ ದವಾಖಾನೆಗೆ ಹೋಗೋದ್ರಿ. ನಮ್ಮಂಥ ಬಡವ್ರು ಏನು ಮಾಡ್ಬೇಕು ಹೇಳ್ರಿ? ಈ ಪರಿ ಮಾಡಿ ಕುಂದ್ರಿಸ್ಯಾರ, ಏನು ಮಾಡ್ಬೇಕು ಹೇಳ್ರಿ? ಸ್ವಚ್ಛ ಮಾಡಕ್ಕೆ ಫೋನ್ ಮಾಡಿದ್ರೆ ಅವ್ರು ಹಂಗೆ ಅಂತಾರೆ. ಹೋಗಿ ಮನೆ ತನಕ ಹೇಳಿ ಬರ್ತೀವಿ ಸರ್, ಅಂದರೂ ತಲೆಯಾಗ ಹಾಕೋವಲ್ರಿ. ಬಂದು ನೋಡ್ರಿ ಗಟ್ರ ಸ್ವಚ್ಛ ಮಾಡಿಸ್ರಿ ಅಂತೀವ್ರಿ. ಶೌಚಾಲಯ ಸ್ವಲ್ಪ ಚಲೋ ಮಾಡಿಸ್ರಿ ಅಂತೀರಿ, ನೀರು ದಬಾಚಿ ಶೌಚಾಲಯ ಮ್ಯಾಲೆ ನಿಂತಾವೆ ಸರ್. ಹೋಗಿ ನೀವು ಒಂದು ಸ್ವಲ್ಪ ನೋಡ್ರಿ, ಗುರ್ತಾಕೈತಿ ನಿಮಗೂ. ನಾವು ಕೇಳೋದು ಇಷ್ಟ ನೋಡಿ. 4 ತಿಂಗಳಿಗೊಮ್ಮೆ ಬರ್ತಾರೆ, 5 ತಿಂಗಳಿಗೊಮ್ಮೆ ಬರ್ತಾರೆ ಗೊತ್ತಿಲ್ರಿ ಸರ್. ಗಟ್ರ ಸ್ವಚ್ಛ ಇರಲ್ರಿ. ಅಲ್ಲಿ ಕಸ ತಂದು ಅಲ್ಲೇ ಹಾಕ್ತಾರ್ರಿ, ಮಕ್ಳು ಅಲ್ಲೇ ಆಟ ಆಡ್ತಿರ್ತಾವೆ. ಶೌಚಾಲಯ ಒಂದು ಬಾಜುನ ಐತ್ರಿ, ಸ್ವಲ್ಪ ಸ್ವಚ್ಛ ಮಾಡಕ್ಕೆ ಹೇಳ್ರಿ ಸರ್. ಮೆಂಬರ್ಗೂ ರಿಕ್ವೆಸ್ಟ್ ಭಾಳ ಸಲ ಮಾಡೀವ್ರಿ ನಾವು. ತಲೆಯಾಗ ಹಾಕೋನಲ್ರಿ ಸರ್. ಈಗ ನಗರಸಭಾದವ್ರಿಗೆ ಏನಾರು ಮನೆಗೆ ನೀವು ಕೊಟ್ಟು ಹೇಳಿದ್ರೇನ್ರಿ? ಅವ್ರಿಗೆ ಏನು ಹೇಳಿಲ್ರಿ ಸರ್. ಇಲ್ಲಿ ಬಂದವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವ್ರಿ. ಮತ್ತು ಗಟ್ರ ಬಳಕ್ಕೆ ಬಂದವ್ರಿಗೆ ಅವ್ರಿಗೆ ಸರ್ ಅನ್ನ ಸ್ವಲ್ಪ ಸ್ವಚ್ಛ ಮಾಡಣ್ಣ ಅಂತ ಇಷ್ಟ ಹೇಳ್ತೀವ್ರಿ. ಮತ್ತೆ ಯಾರು ಬಂದಂಕರ ಇಲ್ಲಿ ಯಾರು ನೋಡೋದಿಲ್ರಿ. ಅಲ್ಲ, ಈಗ ಮಕ್ಕಳ ಪರಿಸ್ಥಿತಿ ಮಕ್ಕಳ ಪರಿಸ್ಥಿತಿ, ನಮ್ಮ ಮಕ್ಕಳು ನೋಡ್ರಿ ದವಾಖಾನಿಗೆ ಕರ್ಕೊಂಡು ಹೋಗೋದ್ರಿ. ಮತ್ತು ನಮ್ಮ ಮಕ್ಕಳು ಅಲ್ರಿ ಅವ್ರ ಮಕ್ಕಳು ಅಲ್ರಿ ಅವ್ರು. ನಮ್ಮ ಮಕ್ಕಳ ಕಾಳಜಿ ನಾವು ಮಾಡ್ಕೋಬೇಕ್ರಿ. ಜ್ವರ ಕೆಮ್ಮು ನೆಗಡಿ, ನಮಗೂ ನೆಗಡಿ ಚಾಲು ಆಗೈತ್ರಿ, ಜ್ವರ ಚಾಲು ಆಗೈತ್ರಿ. 1 ವಾರ ಆತ್ರಿ ದವಾಖಾನೆ ಅಡ್ಡಾಡಕತ್ತು. ಸ್ವಚ್ಛತಾ ಅಂಕರ್ ಸ್ವಚ್ಛ ಇಲ್ರಿ, ಸೊಳ್ಳೆ ಅಂಕರ್ ಮನ್ಯಾಗ ಮುಕ್ಕರ್ ಬೀಳ್ತಾವ್ರಿ. ಕುಂದ್ರಿಸ್ಕೊಡೋದೇ ಇಲ್ರಿ. 4 ತಿಂಗಳಿಗೊಮ್ಮೆ ಬರ್ತಾರೆ, 5 ತಿಂಗಳಿಗೊಮ್ಮೆ ಬರ್ತಾರೆ ಗೊತ್ತಿಲ್ರಿ ಸರ್. ಗಟ್ರ ಅಂಕರ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ನಿವಾಸಿಗಳೊಂದಿಗೆ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ.
ಮುಳುಗಡೆ ನಗರಿ ಬಾಗಲಕೋಟೆಯ ದುರ್ಗಾನಗರದ ಒಂದು ಚಿತ್ರಣವನ್ನು ತೋರಿಸ್ತೇನೆ. ಯಾಕಂತಂದರೆ ನಗರಸಭಾ ವಿಚಾರಕ್ಕೆ ಬಂದರೆ ಕೋಟಿ ಕೋಟಿ ಅನುದಾನ ಸರ್ಕಾರದಿಂದ ಪಡೆದರೂ ಕೂಡ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಈ ದುರ್ಗಾನಗರದ ಕಾಲನಿಯಲ್ಲಿರ್ತಕ್ಕಂಥ ಜನರನ್ನು ನೋಡ್ಬೋದು ನೀವು. ಯಾವ ರೀತಿಯಾಗಿ ಇಲ್ಲಿಯ ಕಾಲನಿಯ ಒಂದು ಪರಿಸ್ಥಿತಿ ಇದೆ. ಯಾಕಂತಂದರೆ ಪಕ್ಕದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿರ್ತಕ್ಕಂಥ ಸ್ವಚ್ಛತೆಯನ್ನು ಮಾಡದೇ ಇರುವಂಥ ಇಲ್ಲಿಯ ಚರಂಡಿ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ ಅಂದಾಜು 1 ಅಥವಾ 2 ದಿನದಲ್ಲಿ ಬಂದು ಈ ಸಾಕಷ್ಟು ರೀತಿ ಅನುದಾನವನ್ನು ಪಡೆದುಕೊಂಡಿರ್ತಾರೆ. ಆದರೆ ಇತ್ತ ಕಡೆ ಯಾಕೆ ನಗರಸಭಾ ಅಧಿಕಾರಿಗಳ ಗಮನ ಹರಿಸ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಯಾಕೆ ಇಲ್ಲಿರ್ತಕ್ಕಂಥ ಮಕ್ಕಳಾಗಿರ್ಬೋದು, ಓದ್ತಿರ್ತಕ್ಕಂಥ ಅಂಗನವಾಡಿ ಕೇಂದ್ರದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇರುವಂಥದ್ದು. ಯಾಕಂತಂದರೆ ಈಗಿನ ಕಾಲದಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗಿರೋದ್ರಿಂದಾಗಿ ಇಲ್ಲಿನಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈ ದುರ್ಗಾನಗರದಲ್ಲಿ ವಾಸವಾಗಿರುವಂಥ ಒಂದು ಜನರನ್ನು ನೋಡಿದರೆ ಅರ್ಥ ಆಗತ್ತೆ ಇತ್ತ ಕಡೆ ಯಾಕೆ ಅಧಿಕಾರಿಗಳು ಗಮನ ಹರಿಸ್ತಿಲ್ಲ, ಇತ್ತ ಕಡೆ ಜನಪ್ರತಿನಿಧಿಗಳು ನೋಡೋಕ್ಕೆ ಬರ್ತಿಲ್ಲ ಅನ್ನುವಂಥ ಒಂದು ಆಶಾತ್ರ ಈ ಕಡೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಮ್ಮ ನಮಸ್ತೆ. ಯಾವ ರೀತಿಯಾಗಿ ಇಲ್ಲಿ ಮಹಿಳೆಯರ ಒಂದು ಸ್ವಚ್ಛತೆ, ಒಂದು ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಚರಂಡಿ ವ್ಯವಸ್ಥೆ ಯಾಕೆ ಇತ್ತ ಕಡೆ ಬರ್ತಾ ಇಲ್ಲಮ್ಮ? ಇಲ್ಲಿ ಏನೇನಾರ ಸರ ಬರ್ತಾ ಇಲ್ಲ. ಎಷ್ಟು ಹೇಳಿದ್ರು ತಲೆಯಾಗ ಹಾಕೋವಲ್ರ. ಬಾತ್ರೂಮ್ ಎಲ್ಲ ಅವು ಎಲ್ಲ ಭಯಂಕರ ಹೊಲಸಾಟ ಮಾಡಿಬಿಟ್ಟಾರ್ರಿ. ಅದ್ರ ವಾಸನೆ ಬರ್ತೈತ್ರಿ. ಗಟರ್ ತೆಗಿಯಾಕ ಬರಂಗಿಲ್ಲ, ಏನಿಲ್ಲ. ಈಗ ಶೌಚಾಲಯದ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಲ್ಲಿ? ಶೌಚಾಲಯ ಅದು ಗಂಡಸರಿಗೆ ಹೇಳುವಂಗಿಲ್ರಿ. ಆಪ್ರಿ ಹೊಲಸ ಐತ್ರಿ. ಅದು ಜಾರ್ಕೊಂಡಿ ಅದಕ್ಕೆ ನೀವು ಒಂದು ಎಳೆ ಹೊಳಿ ಇದ್ದಂಗೆ ಐತಿ ನೋಡ್ರಿ. ಒಳಗೆ ನೀರು ಆಪ್ರಿ ನಿಂತಾವ್ರಿ. ಇನ್ನು ಗಟ್ರ ನೀರು ಚಲೋ ಹರಿದಾರ ಹೊಕ್ಕೈತಲ್ಲ ಹಂಗ ನಿಂತಾವ್ರಿ. ಒಳಗೆ ಕಾಲಿಟ್ರೆ ಕಾಲು ಜಾರ್ತಾವ್ರಿ. ಬಾತ್ರೂಮ್ದಾಗ ಲೈಟ್ ಇಲ್ಲ, ಬಾಕ್ಲಾ ಇಲ್ಲ, ಏನಿಲ್ಲ. ಆಪ್ರಿ ಐತ್ರಿ ಬಾತ್ರೂಮ್. ಸ್ವಚ್ಛ ಇಲ್ಲ. ಹೋಗವ್ರ ನಾ ಹೋಗಿ ಕುಂತ್ ನೀರು ಹಾಕಿ ನಾವು ಬರ್ಬೇಕ್ರಿ. ಕುಂದ್ರಬೇಕಾದ್ರೆ ನೀರು ಹಾಕಿ ಕುಂತ್ ಬರ್ಬೇಕ್ರಿ ನಾವು. ಮತ್ತು ತಿಂಗಳ 50 ರೂಪಾಯಿ ತಗೋತಾರ್ರಿ. ಅವರು ಸ್ವಚ್ಛ ಮಾಡಂಗಿಲ್ಲ. ಸರ್ಕಾರದವರು ತಲೆಯಾಗ ಹಾಕೋವಲ್ರಿ. ಏನು ಮಾಡ್ಬೇಕು ಹೇಳ್ರಿ? ಈ ಪರಿ ಗಟರ್ನು ಸ್ವಚ್ಛ ಇಲ್ಲ. 4 ತಿಂಗಳಕ್ಕೆ 3 ತಿಂಗಳಕ್ಕೊಮ್ಮೆ ಗಟರ್ ತೆಗಿಯಾಕ ಬರ್ತಾರ್ರಿ. ಈ ಪರಿ ಅಲ್ಲಿ ಕಸ ಚೆಲ್ತಾರ್ರಿ. ಅಲ್ಲಿ ಕಸದ ಚೆಲ್ಲೇದು ಒಂದು ಸ್ವಲ್ಪ ಅಲ್ಲಿ ಮೊದಲು ಚಂಬೋರ್ ತಂದು ಇಡ್ತಿದ್ರು ದೊಡ್ಡದು ಕಸದ್ದು. ಈಗ ಅದನ್ನೂ ಬರಂಗಿಲ್ರಿ. ಗಾಡಿ ಬರ್ತೈತಿ ಬೆಳಗ್ಗೆ, ಅದಷ್ಟು ಮಾಡಿ ತುಂಬ್ಕೊಂಡು ಹೋಗ್ಬಿಡ್ತೈತ್ರಿ. ಚಂಚನ ಕಸ ಮುಸ್ರಿ ನೀರು ಎಲ್ಲ ಅಲ್ಲೇ ಹೋಗ್ಯಾಣ ತಂದು ಹೋಗಿತ್ತ. ಮಹಿಳೆಯರು ಹೇಳ್ತಿರುವಂಥದ್ದು. ಯಾಕಂತಂದರೆ ನಿರ್ವಹಣೆ ಮಾಡಲಿಕ್ಕೆ ಯಾರೂ ಬರ್ತಾ ಇಲ್ಲ. ಈಗಾಗಲೇ ಏನು ಮಹಿಳೆಯರಿಗಾಗಿ ಶೌಚಾಲಯದ ವ್ಯವಸ್ಥೆ ಇದೆ, ಅದನ್ನು ನೋಡಿದರೆ ಗಬ್ಬೆದ್ದು ನಾರುವಂಥ ಪರಿಸ್ಥಿತಿ ಎದುರಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಇಲ್ಲಿಯ ಸ್ಥಳೀಯರಾಗಿರ್ತಕ್ಕಂಥ ಹಿರಿಯರೊಬ್ಬರು ಇದ್ದಾರೆ, ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್ ನಮಸ್ತೆ. ಸರ್, ಯಾವ ರೀತಿಯಾಗಿದೆ ಈಗ ದುರ್ಗಾನಗರದ ಪರಿಸ್ಥಿತಿ ಏನಿದೆ? ಯಾಕೆ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ? ಅವ್ರು ಬರ್ತಾರೆ ರೀ, ಮುನ್ಸಿಪಾಲ್ಟಿ ಅವ್ರು ಬರ್ತಾರೆ, ಬಂದು ತೆಗಿಸ್ತೀವಿ ಅಂತ ಹೇಳ್ತಾರೆ. ಅವ್ರು ಬರ್ತಾರೆ, ತೆಗಿಯೋರು ಬಂದು ಗುಡ್ಲೆ ಆಟ ಮ್ಯಾಗಿಂದ ಇಟ್ಟು ಸಾಫ್ ಮಾಡಿ ಹೋಗಿಬಿಡ್ತಾರೆ. ಉಳ್ಕಿದೆಲ್ಲ ಇಲ್ಲೇ ಬಿಟ್ಟು. ಹಿಂಗಾಗಿ ಹುಳ ಉಪ್ಪಡಿ ಭಾಳ ಆಗ್ಯಾವ. ಹುಡುಗರು, ಸಣ್ಣ ಹುಡುಗರು ಈಗ ಡೆಂಗೆ ಚಾಲು ಆತಂದ್ರೆ ಏನು ಮಾಡೋಕೆ? ಬಡವರು ಎಲ್ಲಿ ಹೋಗ್ಬೇಕು? ಅದು ದಾದ ಇಲ್ಲ ನಾವು ಅದು ಹೇಳ್ತೀವಿ. ಎಲ್ಲರ ಅಧಿಕಾರಿಗೆ ಬಂದಿರ್ತಾರೆ, ಹೇಳ್ತೀವಿ ನಾವು. ಹೇಳಿದ್ರೆ ಹ್ಞೂ ಅಂತಾರೆ, ಹೋಗಿಬಿಡ್ತಾರೆ. ಅವರು ಹೊಳೆ ಬರೋಂಗಿಲ್ಲ. ಅವರು ಇದು ಮಕ್ಕಳು ಓದುವಂಥ ಅಂಗನವಾಡಿ ಕೇಂದ್ರ. ಈ ಕೇಂದ್ರದೊಳಗೆ ನಿಮ್ಮ ಮಕ್ಕಳು ಓದ್ತಾರ. ಇಲ್ಲಿ ಅಂತ ಪರಿಸ್ಥಿತಿ, ಇಲ್ಲೇ ಚರಂಡಿ ಇದೆ, ಇಲ್ಲೆಲ್ಲಾನು ನೋಡಿದರೆ ಭಾಳಷ್ಟು ದುಸ್ಥಿತಿ ಇದೆ. ಇದ್ರ ಸಂಬಂಧಪಟ್ಟಂಗೆ ಏನಾದರೂ ಅಧಿಕಾರಿಗಳಿಗೆ ಭಾಳಷ್ಟು ಮನವಿ ಮಾಡಿದ್ರೆ? ನನಗೆ ಏನಿಲ್ಲ ರೀ, ಅವು ಇಲ್ಲಿ ಮೆಂಬರ್ ಅದಾರ, ಅವ್ರಿಗೆ ಹೇಳಿರ್ತೀವಿ, ಆಗಿನ ಪೂರ್ತಿ ತೆಗಿಸ್ತಾರೆ, ಮತ್ತು ಬಂದ್ ಮಾಡಿ ಹೋಗಿಬಿಡ್ತಾರೆ. ಹೊಳೆ ಬರೋಂಗಿಲ್ಲ. ಇದಿಷ್ಟು ಇಲ್ಲಿರ್ತಕ್ಕಂಥ ದುರ್ಗಾನಗರದ ನಿವಾಸಿಗಳ ಪರಿಸ್ಥಿತಿ ಏನಪ್ಪ ಅಂತಂದರೆ ದಿನವಿಡೀ ಪರದಾಡುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಯಾಕಂತಂದರೆ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಮಾಡಿದರೂ ಕೂಡ ಅಲ್ಲಿಯ ದುಸ್ಥಿತಿಯನ್ನು ನೋಡಿದರೆ ಹೇಳತೀರದು ಅಂತಕ್ಕಂಥ ಮಹಿಳೆಯರು ತಮ್ಮ ಅಂಗಲಾಚಿ ಕೂಡ ಅಧಿಕಾರಿಗಳಿಗೆ ಬೇಡ್ಕೊಂಡಿರುವಂಥದ್ದು. ಯಾಕಂತಂದರೆ ಅಲ್ಲಿಯ ಪರಿಸ್ಥಿತಿ ನೋಡಿ ಆದಷ್ಟು ಬೇಗನೆ ಅದನ್ನು ಕ್ಲೀನ್ ಇರುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಮಹಿಳೆಯರು ಹೇಳ್ತಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ್, TV5 ಕನ್ನಡ. ಈ ಬಗ್ಗೆ ಮಾತನಾಡಲಿಕ್ಕೆ ದುರ್ಗಾನಗರದ ಸ್ಥಳೀಯರಿದ್ದಾರೆ. ರವಿ ಸುರಪುರ ಅಂತ ಮಾತಾಡಲಿಕ್ಕೆ. ರವಿ ಅವರೇ ನಮಸ್ಕಾರ. ರವಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತದೆ ಸರ್. ಅಲ್ಲ, ನೀವು ಹೆಂಗೆ ಜೀವನ ಮಾಡ್ತಿದ್ದೀರಿ ಅಂತ ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು? ಎಲ್ಲ ಸಮಸ್ಯೆ ಇದ್ದೇ ಮಾಡ್ಬೇಕಲ್ಲ ಸರ್, ಮಾಡ್ಲಿಕ್ಕಂದ್ರೆ ಹೇಳಿ. ಹೌದು.
ಏನಿದೆ ಸರ್ ಮೇನ್ ಏನು ಸಮಸ್ಯೆ ಸರ್ ಏನೀಗ ಏನಿಲ್ಲ ಸರ್, ಗಟರ್ ಕ್ಲೀನಿಂಗ್ ಇಲ್ಲ ಸರ್. ಇದು ಅವ್ರು ಬರ್ತಾರ, ಮುನ್ಸಿಪಾಲಿಟಿ ಅವರು ಬಂದು ಮ್ಯಾಗಿಂದ ಸ್ವಚ್ಛ ಮಾಡ್ಕೊಂಡು ಹೋಗ್ಬಿಡ್ತಾರ ಸರ್. ಓಕೆ ಇಲ್ಲಿ ಒಳಗ 6 ಗಂಟೆ 5 ಗಂಟೆ ಆತಂದ್ರೆ ಇಲ್ಲಿ ಹೊರಗಡೆ ಕುಂದಿರಿಸಿ ಕೊಡಂಗಿಲ್ಲ ಸರ್. ಓಕೆ ಸೊಳ್ಳೆ ನಮ್ಮನೆ ಸೊಳ್ಳೆ ಇದೆ ಸರ್. ಆಮೇಲೆ ಇಲ್ಲಿ ಪೈಖಾನಿ ಯಾಕೆ ಅಲ್ಲಿ ಮಾರ್ಕೆಟ್ದಲ್ಲಿ ಕುಂದಿರ್ತಾರ ಅಂದ್ರೆ ಸರ್, ಪೈಖಾನಿ ಅವರು ತಿಂಗಳ 160 ತಗೊಂತಾರ ಸರ್ ಒಂದು ಮನೆಗೆ. ಅಂದ್ರೆ ಅದು ಅಂದ್ರೆ ಗಂಡ ಮಕ್ಕಳಿಗೆ 70 ರೂಪಾಯಿ, ಹೆಣ್ಮಕ್ಳಿಗೆ 70 ರೂಪಾಯಿ. ಪಾಯ್ಖಾನೆಗೆ ಹೋಗ್ಲಿ ಬಿಡ್ಲಿ ತಗೋತಾರೆ ದುಡ್ಡು. ಇಲ್ಲ ಗಂಡ ಮಕ್ಕಳಿಗೆ, ಹೆಣ್ಮಕ್ಳು ಒಬ್ರ ಹೋದ್ರು 70 ರೂಪಾಯಿ ತಗೊಂತಾರ ಸರ್ ತಿಂಗಳ. ಒಳ್ಳೆ ಇವ್ದ ಹೆಣ್ಮಕ್ಳಿಗೆ 70 ರೂಪಾಯಿ ಸರ್. ಓಹೋ, ಓಕೆ ಓಕೆ ಓಕೆ. ಇವ್ ನಾವು ಗಂಡ ಮಕ್ಕಳು ಏನು ಹೋಗ್ತೀವಲ್ಲ ಸರ್, ಅವ್ರು ಡೈಲಿ 5 ರೂಪಾಯಿ ಕೊಟ್ಟು ಹೋಗ್ತೀವಿ ಸರ್. ಅಲ್ಲ, ನಿಮ್ಮ ಮನೆಯಲ್ಲಿ ಶೌಚಾಲಯ ಇಲ್ವಾ ವ್ಯವಸ್ಥೆ? ನಾನು ನಾರ್ಮಲ್ ಆಗಿ ಕೇಳ್ತಾ ಇದ್ದೀನಿ. ಶೌಚಾಲಯ ಗಟರ್ ಕ್ಲೀನಿಂಗ್ ಇಲ್ಲ ಸರ್. ಶೌಚಾಲಯ ಮನೆ ಮುಂದೆ ಕುಂತ್ರೆ ಅದನ್ನ ಪೂರ್ತಿ ಗಲೀಜ್ ಆಗಂಗಿಲ್ಲ. ಆದ್ರೆ ಮತ್ತಿದು ಗಲೀಜ್ ಆಗ್ತೈತಲ್ಲ ಸರ್, ಅದ್ರ ಸಂಬಂಧ ಪೈಖಾನೆಯಲ್ಲಿ ಕುಂದ್ರಲ್ಲ ಸರ್. ಅಲ್ಲ, ಎಷ್ಟು ವರ್ಷ ಆಯ್ತು ಸರ್ ಇದೆಲ್ಲ ಇದಾಗಿ ಸಮಸ್ಯೆ? ಇದು ಬಾಳ ಈಗ ಇತ್ತೀಚೆಗೆ ಬಾಳ ಸರ್. ಅದ ಮೊದಲೇ ಕ್ಲಿಯರ್ ಇದ್ವು ಸರ್. ವಾರದಲ್ಲಿ 2 ಸಲ ಮುನ್ಸಿಪಾಲಿಟಿ ಅವರು ಬರ್ತಿದ್ರು ಸರ್. ಓಕೆ. ಈಗಿನ ಪ್ರೆಸೆಂಟ್ ಇದೆ ಏನದ ಸರ್, ಅಧಿಕಾರಿಗಳು ಯಾವ್ದು ಇಲ್ಲಿ ಬಂದು ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ಸರ್, ಇದು ಯಾವಾಗಿಂದ ಐತಿ ಯಾವಾಗಿಂದ ಇಲ್ಲ ಅನ್ನೋದು. ನೋಡ್ತದೆ ಸರ್. ಆಮೇಲೆ ಗಟರ್ ಕಾಲು ಹಿಂಗ್ ಇಟ್ರೆ ಗಟರ್ ಟಚ್ ಆಗ್ತದೆ ಸರ್. ಎಲ್ಲ ನೋಡ್ತಾ ಇದೀವಿ, ವಿಡಿಯೋದಲ್ಲಿ ನೋಡ್ತಾ ಇದೀವಿ ಸರ್. ಸಾಕು ಇಲ್ಲ, ಗೊತ್ತಾಗ್ಬಿಡುತ್ತೆ. ಇನ್ನ ಅರ್ಧ ಮಾಡಿದಾರೆ ಸರ್ ಅವರು, ಇನ್ನ ಮುಂದ್ ಮಾಡಿಲ್ಲ ಇಲ್ಲಿ. ಇನ್ನ ಮುಂದ್ ಮಾಡಿಲ್ಲ ಸರ್. ಅಧಿಕಾರಿಗಳ ಗಮನಕ್ಕೆ ತಂದ್ರಿ ಅಲ್ವಾ? ಅಧಿಕಾರಿಗಳು ಬರ್ತಾರ ಸರ್, ನೋಡ್ತಾರೆ ಹೋಗ್ತಾರ. 10 ಗಂಟೆ ಬರ್ತಾರೆ. ಇಲ್ಲಿ ಟಾಕಿ ಕಡೆ ನೋಡಿದ್ರಲ್ಲ ಸರ್, ಈಗ ಅವು ಕಸದ ಗಾಡಿ ಬರ್ತಿದ್ವಿ, ಕಸದ ಗಾಡಿನೂ ಬರಂಗಿಲ್ಲ ಸರ್. ಈಗ ಮೇಟಿಯವ್ರು ಬರ್ತಾರಲ್ವಾ ನಿಮ್ಗೆ? ಮೇಲೆ ಮೇಟಿಯವ್ರು ಬರ್ತಾರಲ್ವಾ? ಹಾ, ಮೇಟಿ ಸಾಹೇಬ್ರು ಬರ್ತಾರೆ. ಓಟ್ ಹಾಕ್ಸ್ಕೊಳಕ್ ಬಂದ್ರು, ಈಗ ಬರ್ತಾರ ಅವ್ರು ಕೇಳಿದಾಗ ನೋಡೋಣ. ಈಗ ಬರಂಗಿಲ್ಲ ಸರ್, ಯಾರು ಬರಂಗಿಲ್ಲ ಅಂತ ಹೇಳ್ತೀವಿ. ಕರೆಕ್ಟ್. ಈಗ ಇಲ್ಲಿ ಇದ್ದವರು ಬರಂಗಿಲ್ಲ, ಅಲ್ಲಿ ಮೆಂಬರ್ಗಳು ಬರಂಗಿಲ್ಲ, MLA ಬರಂಗಿಲ್ಲ ಸರ್. ಅಲ್ಲ, ನಿಮ್ಮ ಏರಿಯಾ ಈಗ ಬಾಗಲಕೋಟೆಯಲ್ಲಿ ದುರ್ಗಾನಗರ ಇದೆ, ನಿಮ್ಮ ಏರಿಯಾ ಮಾತ್ರ ಹಿಂಗ ಎಲ್ಲ ನಂಗೆ ಅಂತ? ಇಲ್ಲಿ ನಮ್ ಕಡೆ ಮಾತ್ರ ಬಾಳ ಇದೆ ಸರ್. ಎಲ್ಲ ಕಡೆ ಏನಿದೆ ಕ್ಲೀನ್ ಇದ್ದಂಗೆ ಇದೆ ಸರ್. ಓಕೆ ಓಕೆ ಓಕೆ. ಇಲ್ಲಿ ಮಾತ್ರ ಬಾಳ ಇದೆ ಸರ್. ಆಮೇಲೆ ಇಲ್ಲಿ ವಾತಾವರಣ, ಇದು ಕ್ಲೈಮೇಟ್, ಈ ವಾತಾವರಣಕ್ಕೆ ಈಗ ನೋಡಿದ್ರೆ ಕ್ಲೀನಿಂಗ್ ಬಾಳ ಇರ್ಬೇಕು ಸರ್. ಹೌದು ಹೌದು ಹೌದು. ಇದು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಬಾಳ ಪ್ರಾಬ್ಲಮ್ ಇದೆ ಸರ್. ಆಮೇಲೆ ಬೋರ್ ಕಂಟಿನ್ಯೂ ಇದು ಇರ್ತದೆ ಸರ್ ಇಲ್ಲಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ರಮೇಶ್ ಜಾಧವ್ ಇದ್ದಾರೆ, ನಗರಸಭೆ ಆಯುಕ್ತರು ಮಾತಾಡಲಿಕ್ಕೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಭಾನುವಾರ ಇವತ್ತು ನೀವು ಫೋನ್ ಸಂಪರ್ಕಕ್ಕೆ ಸಿಗ್ತಿರಲ್ಲ ಅಂತ ಭಾವಿಸಿದ್ವಿ, ಆದರೂ ಕೂಡ ಸಿಕ್ಕ್ರಿ. ಮೊದಲೇದಾಗಿ ಥ್ಯಾಂಕ್ ಯು. ಒಂದು ಸಮಸ್ಯೆ ಸರ್, ಬಾಗಲಕೋಟೆಯ ದುರ್ಗಾನಗರ ಅಂತಿದೆ ಸರ್. ಸಾಕಷ್ಟು ಮೂಲಭೂತ ಸೌಕರ್ಯಗಳು, ಆಮೇಲೆ ಸ್ವಚ್ಛತೆ ಇಲ್ಲ ಸರ್. ಮಕ್ಕಳು ರೋಗ ರುಜಿನಗಳು ಬರ್ತಾ ಇದೆ, ಚರಂಡಿಗಳು ಕ್ಲೀನ್ ಆಗ್ತಿಲ್ಲ, ಮಹಿಳೆಯರ ಶೌಚಾಲಯ ಅಂತಿದೆ, ಅದು ಕೂಡ ಸ್ವಚ್ಛತೆ ಇಲ್ಲ ಸರ್. ಮಹಿಳೆಯರ ಸ್ವಚ್ಛತೆ ಈಗಾಗಲೇ 1 ತಿಂಗಳು 1.5 ತಿಂಗಳಿಂದ ಕ್ಲಿಯರ್ ಮಾಡಿದ್ದು ಸರ್, ಕ್ಲೀನ್ ಪೂರ್ತಿ ಕಂಪ್ಲೀಟ್. ಓಕೆ. ಅದಕ್ಕೇನಿದೆ, ಇನ್ನು ಉಳಿದಿದ್ದ ಡ್ರೈನ್ ಕ್ಲೀನಿಂಗ್ ವಾರ್ಡ್ ವೈಸ್ ಅಂದ್ರೆ ಏರಿಯಾ ವೈಸ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿದ್ದನ್ನ ಮತ್ತೆ ನಾನು ಸರಿಪಡಿಸ್ತೀನಿ ಸರ್. ಅಲ್ಲ ಸರ್, ಎಲ್ಲಿ ಜಾಸ್ತಿ ಸಮಸ್ಯೆ ಇದೆಯೋ ಅಲ್ಲಿ ಗಮನ ಕೊಡಬೇಕು ಅಂತ ತಾವು. ಎಸ್ ಕೊಡ್ತೀನಿ ಸರ್. ಅಲ್ಲ, ಯಾಕಂದ್ರೆ ಸಣ್ಣ ಮಕ್ಕಳೆಲ್ಲ ಪಾಪ ನಮ್ಗೆ ಹೇಳ್ಕೊಳ್ತಿದ್ದಾರೆ ಸರ್, ಅದಕ್ಕೋಸ್ಕರ ಅಷ್ಟೇ. ಸರಿ ಸರ್. ವಾರ್ಡಲ್ಲಿ ಎಲ್ಲೆಲ್ಲಿ ಇಂತ ಈ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಕ್ಲೀನ್ ಆಗಿಲ್ಲ, ನೀರಿಂದು, ಇವೆಲ್ಲ ಸರಿಪಡಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಸರ್. ತಮ್ಮ ಗಮನಕ್ಕೆ ತಂದ್ರು ತಾವು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಿದ್ರು ಅಲ್ಲಿ. ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಸರ್ ಇವರು. ಅದಕ್ಕೆ ನಾನು ರೂಟೀನ್ದೊಳಗೆ ಇದ್ದೇ ಇರ್ತೀನಿ. ಓಕೆ ಓಕೆ. ರೂಟೀನ್ದೊಳಗ ವಾರಲ್ಲಿ ಒಂದಿನ ಒಂದು ವಾರ್ಡಲ್ಲಿ ಇದ್ದೇ ಇರ್ತೀನಿ. ಅದಕ್ಕೆ ಇವ್ರು ಯಾರು ನನ್ನ ಹತ್ರ ಬಂದಿಲ್ಲ. ಈಗ ಅಲ್ಲಿ ನಮ್ಮ ಅಧಿಕಾರ ಇವರಿಗೆ ಸಿಬ್ಬಂದಿಗಳಿಗೆ, ಕಾರ್ಯಾಲಯ ಸಿಬ್ಬಂದಿಗೆ ಏನ್ ಮಾಡೋದು ನೋಡ್ಬೇಕು. ಇಲ್ಲಾಂದ್ರೂ ನಾನು ಸರಿಪಡಿಸ್ತೀನಿ ಸರ್. ಬಟ್ ಈ ವಿಂಟರ್ ಅಲ್ವಾ ಸರ್, ಜಾಸ್ತಿ ಸೊಳ್ಳೆಗಳ ಕಾಟ ಜಾಸ್ತಿ, ಚರಂಡಿ ಸಿಕ್ಕಾಪಟ್ಟೆ ಅದು ಫುಲ್ ಆಗಿಬಿಟ್ಟಿದೆ ಸರ್. ಅದು ನಾನು ಇವತ್ತು ನಾಳೆ ಕ್ಲೀನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಇವತ್ತು ಓಕೆ ಸರ್, ಹೊಸ ವರ್ಷ ಓಕೆ, ಎಲ್ಲ ಒಳ್ಳೇದಾಗ್ಲಿ ಸರ್. ಬಟ್ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತೀವಿ ಸರ್, ಒಳ್ಳೇದಾಗ್ಲಿ ಅಂತ. ಓಕೆ ಸರ್. ಇದು ಸಾರ್ವಜನಿಕರು ಒಳ್ಳೆಯವರಿದ್ರೆ ಅವ್ರಿಗೆ ಒಳ್ಳೇದಾದ್ರೆ ನಮಗೂ ಒಳ್ಳೇದಲ್ಲ ಸರ್. ಕರೆಕ್ಟ್ ಸರ್, ಕರೆಕ್ಟ್. ನಾನು ನಿರೀಕ್ಷೆ ಮಾಡ್ಬೋದು ಸರ್ ಹಾಗಾದ್ರೆ TV5 ನಿಮ್ಮ ಕಡೆಯಿಂದ ಒಂದು 2-3 ದಿನದಲ್ಲಿ. ಓಕೆ ಓಕೆ. ಒಂದು 2-3 ದಿನದಲ್ಲಿ ಕ್ಲೀನ್ ಮಾಡಿ ನಿಮ್ಗೆ ವರದಿ ಕೊಡ್ತೀನಿ. ಯಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು. ನೋಡಿ, ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ರಮೇಶ್ ಜಾಧವ್ ಅವರು, ನಗರಸಭೆ ಆಯುಕ್ತರು. ಕೆಲವೊಬ್ಬರು ಫೋನೇ ತೆಗಿಲ್ಲ ಭಾನುವಾರ ಅಂದರೆ. ಅಯ್ಯೋ, ನಮ್ಗೆ ಯಾಕೆ ಬೇಕ್ರಿ ಭಾನುವಾರ, ಸರ್ಕಾರಿ ರಜೆ.
ಅದರಲ್ಲೂ ಗ್ರೇಟ್, ಈಗ ಇವತ್ತು ಫೋನಲ್ಲಿ ಸಿಕ್ಕಿದ್ದಾರೆ ಅಂತಂದರೆ ನಮ್ಗೆ ಸಮಸ್ಯೆ ಪರಿಹಾರ ಸಿಕ್ತು ಈಗ 2-3 ದಿನದಲ್ಲಿ ಚರಂಡಿಗಳು ಕ್ಲೀನ್ ಆಗ್ತವೆ, ಶೌಚಾಲಯ ಸ್ವಚ್ಛ ಆಗುತ್ತೆ. ದುರ್ಗಾನಗರದ ನಿವಾಸಿಗಳು ನೀವು ಇನ್ನೊಂದು 2-3 ದಿನ ಕಾಯಿರಿ. ಈಗ ಹೇಳಿದಾರಲ್ವ ಜಾಧವ್ ಅವರು, ಅವ್ರ ಗಮನಕ್ಕೆ ಕೂಡ ಬಂದಿರಲಿಲ್ವಂತೆ. ಗಮನಕ್ಕೆ ನೀವು ಹೇಳಿದ್ರು ಅವ್ರು ತೆಗೆದುಕೊಂಡಿಲ್ಲೋ ಗೊತ್ತಿಲ್ಲ, ನಮ್ಗೆ ಹೇಳಿದ್ದಾರೆ ಆದಷ್ಟು ಬೇಗ ಇದನ್ನು ಕ್ಲೀನ್ ಮಾಡಿಸ್ತೀವಿ ಅಂತ. ಸಣ್ಣ ಪುಟ್ಟ ಮಕ್ಕಳಿದ್ದಾರೆ, ರೋಗ ರುಜಿನಿಗಳು, ಸಾಂಕ್ರಾಮಿಕ ಕಾಯಿಲೆಗಳು ಬರುವಂಥ ಆತಂಕ ಇದೆ. ಆದಷ್ಟು ಬೇಗ ನಿಮ್ಮ ಸಿಬ್ಬಂದಿಯನ್ನು ಕಳಿಸಿ ಒಂದು ವರದಿನ ತರ್ಕೊಳ್ಳಿ. ಏನೇನಾಗಬೇಕು, ಶೌಚಾಲಯ ಕ್ಲೀನ್ ಆಗಬೇಕಾ? ನೀವು ದುಡ್ಡು ತೊಗೋತೀರಿ ಮಂತ್ಲಿ 70 ರೂಪಾಯಿ, 150 ರೂಪಾಯಿ, ಕ್ಲೀನ್ ಮಾಡ್ಸೋಕ್ಕಾಗಲ್ವ? ಹಾಗಾದರೆ ಇಲ್ಲಾಂದ್ರೆ ಕ್ಲೋಸ್ ಮಾಡಿಸ್ಬಿಡಿ, ನಾವೆಲ್ಲ ಬೈಲಲ್ಲಿ ಕೂತ್ಕೋತೀವಿ. ಈ ಥರದ ಅಭಿಪ್ರಾಯಗಳು ಬರ್ತಾ ಇದೆ ಜನರಲ್ಲಿ. ಹಾಗಾಗಿನೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಆಯುಕ್ತರು ಕೂಡ ಈಗ ಆ ನಿಟ್ಟಿನಲ್ಲಿ ಸೂಚನೆಗಳನ್ನು ಕೊಡಬೇಕು. ಕಾದು ನೋಡ್ತೀವಿ ನಗರಸಭೆ ಆಯುಕ್ತರ ಒಂದು ಭರವಸೆಯ ಮಾತುಗಳು ಈಡೇರುತ್ತಾ ಇಲ್ವಾ ಅಂತ. 2-3 ದಿನ ದುರ್ಗಾನಗರದ ನಿವಾಸಿಗಳು ನೀವು ಕಾಯಿರಿ, ಆಮೇಲೆ ಗೊತ್ತಾಗುತ್ತೆ ಅಲ್ಲಿ ಸಮಸ್ಯೆಗಳು ಹಾಗೆ ಇರುತ್ತಾ ಅಥವಾ ಅದಕ್ಕೇನಾದರೂ ಪರಿಹಾರ ಸಿಗುತ್ತಾ ಅಂತ.